ಅದ್ರ ಕೈವಾಡ ಇದ್ರ ಕೈವಾಡ ಇವೆಲ್ಲ ಸುಳ್ಳು ಸರ್ ಹೇಳೋದು ಜನಗಳು. ಎಲ್ಲ ಇಲ್ಲೇ ಇದ್ದಾರೆ ಸರ್ ಒಳಗಡೆನೆ, ನಮ್ಮಲ್ಲೇ ಸೇರ್ಕೊಂಡು ನಮ್ಮಲ್ಲೇ ಮಾಡೋದು ಸರ್ ಎಲ್ಲ. ಯಾಕೆ ಅನ್ಸುತ್ತೆ ತಮ್ಗೆ ಹಾಗೆ? ಈ ಪ್ರಪಂಚನೇ ಹೆಂಗೆ ಐತೆ ಸರ್. ನಾನಿಲ್ಲಿ ಗಾಡಿ ಡ್ರೈವಿಂಗ್ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಸೊ ಪಾಕಿಸ್ತಾನದಿಂದ ಬಂದು ಇಲ್ಲಿಗೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲಿಯವರೇ ಮಾಡ್ತಾ ಇರೋದು, ಇನ್ನು ಬೇರೆ ಯಾರೂ ಅಲ್ಲ. ಇಲ್ಲಿ ನಾನು ಡ್ರೈವಿಂಗ್ ಮಾಡ್ತೀನಿ ಸರ್, ನಾನು 4-5 ಕಡೆ ನೋಡ್ತಾ ಇರ್ತೀನಿ. ಇಲ್ಲಿ ಏನು ನಡೀತೈತೆ ಅದು ಇಲ್ಲಿಯವರೇ ಮಾಡ್ತಾ ಇರೋದು. ಅದು ಬಿಟ್ಟು ಹೊರಗಡೆಯಿಂದ ಯಾರೋ ಬಂದು ಮಾಡ್ತಾಯಿಲ್ಲ, ಇಲ್ಲಿಯವರೇ. ಅವ್ರು ಸ್ವಲ್ಪ ದುಡ್ಡಿನ ಆಸೆಗೆ ಮತ್ತು ಅದು ಇದು ಮಾದಕ ವಸ್ತುಗಳ ಆಸೆಗೋಸ್ಕರ ಏನೇನೋ ನಡೀತೈತೆ ಸರ್ ಇಲ್ಲಿ. ಇದೆಲ್ಲ ಪ್ರತಿಯೊಂದು ವಿಚಾರ ಪೊಲೀಸವ್ರಿಗೆ ಗೊತ್ತು ಸರ್. ಯಾಕೆ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ ತಮಗೆ ಆಗಿದೆ ಸರ್? ಎಕ್ಸಾಂಪಲ್ ನಾನು ಹೇಳ್ತೀನಿ. ನಿನ್ನೆ ನಾನು ನಮ್ಮ ಹುಡುಗನ ಕರ್ಕೊಂಡು, ಇದು ನೀವು ಟೆಲಿಕಾಸ್ಟ್ ಮಾಡಿ, ನೆನ್ನೆ ನಾನು ನಮ್ಮ ಹುಡುಗನ ಕರ್ಕೊಂಡು ಆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನೊಬ್ಬ ಡ್ರೈವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ. ನಾನು ಗಾಡಿ ಓಡಿಸ್ತಾ ಕುಡಿಯೋಕ್ಕಾಯ್ತದ? ನಡ್ಕೊಂಡು ಹೋಗಿ ಕುಡ್ಕೊಂಡು ಬರ್ಬೇಕಾ? ನಡ್ಕೊಂಡು ಹೋಗಿ ಕುಡ್ಕೊಂಡು ಬರ್ಬೇಕು ನಾನು. ತಪ್ಪು ಅಂದ್ಬಿಟ್ಟು ನೈಟು ಗಾಡಿ ನಿಲ್ಲಿಸ್ಬಿಟ್ಟು ನೆಮ್ಮದಿಲಿ ಕುಡ್ಕೊಂಡು ಬರ್ತಾಯಿದ್ದೀನಿ. ಸುಮ್ಮನೆ ಕುಡ್ಕೊಂಡು ಬರ್ತಾ ಇರೋರಿಗೆ ಎತ್ತಾಕೊಂಡೋಗಿ 300 ರೂಪಾಯಿ ಫೈನ್ ಹಾಕ್ಬಿಟ್ಟು ಕಳಿಸ್ತಾರೆ. ಸೊ ಎದುರುಗಡೆನೆ ನನ್ನ ಮುಂದೆನೇ ಪೊಲೀಸವ್ರಿಗೆ ಡೈರೆಕ್ಟ್ ಆಗ್ಬೋದ್ರು, ಅವ್ರಿಗೇನೂ ಮಾಡಲಿಲ್ಲ. ಸೊ ಏನಕ್ಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ಇದು ಯಾವ ಸ್ಟೇಷನಲ್ಲಿ ಆಗಿದೆ? ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ. ಕ್ರೈಮ್ ಅವರು ಅಂತ ಎಲ್ಲರನ್ನೂ ಉದ್ದಕ್ಕೆ ತುಂಬ್ಕೋದ್ರು. ನನ್ನ ಹಿಂದೆನೇ ಒಂದು ಹುಡುಗಿ ಕೂಡ ಬರ್ತಾಯಿತ್ತು. ಆ ಹುಡುಗಿನೂ ಕೂಡ ಏನೇನೋ ಮಾತುಗಳು ಮಾತಾಡ್ಕೊಬೋದಾಯಿತು. ಅವ್ರಿಗೆಲ್ಲ ಏನೂ ಟಚ್ ಮಾಡಲಿಲ್ಲ. ಇದ್ದವ್ರಿಗೆಲ್ಲ 300 ರೂಪಾಯಿ. ಅದೇ ಹೇಳ್ತಾ ಇರೋದು, ಅಲ್ಲಿ ನಕ್ಸಲೇಟ್ ಬಂದರು, ಇಲ್ಲಿ ನಕ್ಸಲೇಟ್ ಬಂದರು, ಎಲ್ಲೂ ಇಲ್ಲ ಸರ್, ಎಲ್ಲ ಇಲ್ಲೇ ಅವರೇ ಸರ್. ಓಪನಾಗಿ ಹೇಳ್ತಾ ಇದ್ದೀರಿ. ಅದಕ್ಕೆ ಎಲ್ಲ ಗೊತ್ತಿರೋದು, ಎಲ್ಲ ಗೊತ್ತು ಸರ್ ವಿಚಾರ. ಕರೆಕ್ಟಾಗಿರೋರು ಬರ್ಬೇಕು ಸರ್ ಇಲ್ಲಿ ಅಷ್ಟೇ. ಇದ್ರ ಜೊತೆಗೆ ನೋಡೋದಾಯಿತು ಅಂತಂದೇಳಿದರೆ ಉಗ್ರರನ್ನು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಉಗ್ರ ಪಾಕಿಸ್ತಾನಿಗಳ ಜೊತೆಗೆ ಕಮ್ಯುನಿಕೇಷನಲ್ಲಿದ್ದಾನೆ ಅಂತಂದು ಹೇಳ್ಬಿಟ್ಟು ಇತ್ತು. ಸೊ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಸರ್. ಗೊತ್ತಾಗ್ದೇ ನಾವೇನು ಹೇಳ್ಬಾರ್ದು. ಸೊ ಮುಂದೆ ಏನಾಗುತ್ತೋ ಅದು ನೋಡೋಣ. ಈಗ ಏನು ಬಂಧಿಸಿದಾರಲ್ಲ ಉಗ್ರರನ್ನ, ಅವ್ರ ಮೇಲೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತಂದು ಅನ್ಸುತ್ತೆ ತಮಗೆ? ಸರ್ ಅದು ಗೌರ್ಮೆಂಟಿಂದ ಕಾನೂನು ಏನೈತೆ ಅದ್ರ ರೀತಿ ತಗೊಳ್ಳಿ ಸರ್. ಕಾನೂನು ಬರೆದ್ಬಿಟ್ಟವ್ರೆ ಸರ್ ಆಗಲೇ ಸಂವಿಧಾನ ಅನ್ನೋದನ್ನ. ಯಾರೇನು ತಪ್ಪು ಮಾಡೋರೆ ಅವ್ರಿಗೆ ತೀರ್ಮಾನ ಕೊಡೋಕ್ಕೆ ಅಂತ ಕಾನೂನಿದೆ, ಆ ರೀತಿ ಕೊಡಲಿ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.